ಗುರು ನಮ್ದು ಯಾವುದೋ ಹಳೆ ಡಬ್ಬಿನ ಶಾಪ್ ಆಗೈತೆ ಗುರು. ನಿಜವಾಗ್ಲೂ 2 ಟೈರು ಮತ್ತೆ ನಮ್ಮ ಟೈಮೇ ಸರಿಯಿಲ್ಲ ಗುರು. ಸೆಕೆಂಡ್ ಹಾಕ್ಸಲ್ ಟೈರು, ಒರಿಜಿನಲ್ ಟೈರ್ ಚಿಂದಿ ಆಗೋಗೈತೆ. ಸ್ವಾಗತಂ ಸುಸ್ವಾಗತಂ ಗುರು. ಹುಬ್ಳಿ ದಾಟಿ ಕಲ್ಗಟ್ಟಿಗೆ ರೋಡ್ನಾಗ ಹೋಗ್ತಾ ಇದ್ದೀನಿ. ಕಲ್ಗಟ್ಟಿ ಯಲ್ಲಾಪುರ ಅಂಕೋಲ ರೋಡ್ ಇದು. ಇಲ್ಲಿಂದ ಘಾಟ್ ಕೆಳಕನ್ನ ಚೆನ್ನಾಗೈತೆ. ಘಾಟ್ ಕೆಳಗಡೆಯಿಂದ ಫುಲ್ ಗುಂಡಿ ಬಿದ್ದಿದ್ದಾವೆ. ನಾನು ಬಿಜಾಪುರಿಗೆ ಬಂದಾಗ ಎಷ್ಟೊತ್ತಾಗಿತ್ತು ಗೊತ್ತಾ ಗುರು? 12 ಗಂಟೆ ಆಗಿತ್ತು ಬಿಜಾಪುರಿಗೆ ಬಂದಾಗ. ಇಲ್ಲಿಗೆ ಬರೋಷ್ಟೊತ್ತಿಗೆ 6 ಗಂಟೆ ಆಗೈತೆ. ಸತತ 6 ಗಂಟೆ ತಾಂಡಿರೋದು 200 ಕಿಲೋಮೀಟ್ರ್ ಬರೋಕ್ಕೆ. ನಿಧಾನಕ್ಕೆ ಬಂದಿರೋದು. ನಾನು ಒಂದು 2 ಹತ್ರ ನಿಲ್ಸ್ಕೊಂಡು ಬಂದಿದ್ದೀನಿ ಗಾಡಿನ. ಒಂದೊಂದು ಗಂಟೆನೂ ಫಾಸ್ಟಾಗಿ ಬಂದಿದ್ರೆ 4 ಗಂಟೆಗೆ ಬರ್ತಿದ್ದೆ. ಅರ್ಜೆಂಟೇನಿಲ್ಲಲ್ಲ, ಅದಕ್ಕೆ ಆರಾಮಾಗಿ ಬಂದಿದ್ದು. ಆ ರೋಡಾಗ ಯಾವಾಗ ಬಂದ್ರೂ ಟೈಮ್ ತಾಣುತ್ತೆ. ಯಾಕಂದರೆ ಅಪ್ಪು ಹಂಸಗಳಿದಾವಲ್ಲ, ಅದಕ್ಕೆ ಟೈಮ್ ತಾಣುತ್ತೆ 200 ಕಿಲೋಮೀಟ್ರ್ ಬರೋಕ್ಕೆ. ಯಾರೋ ಗುರು ಆಟೋದ ನನಗೆ ಹೋಗ್ತಾನೆ. ಇಂಡಿಕೇಟ್ರ್ ಇಲ್ಲ, ಯಾತದಿಲ್ಲ. ಅದಕ್ಕೆ ಯಾರು ಇದು ಬ್ಲ್ಯಾಕ್ ಪೇಂಟ್ ನೋಡ್ತಿದ್ದಾನೆ. ಏನು ಬುದ್ಧಿವಂತನೋ ಏನೋ ಇಂಡಿಕೇಟ್ರಿಗೆ. ಇಲ್ಲಿಂದ ಇಪ್ಪಟ್ಟು ಹಂಗೆ ಒಂಥರ ಪ್ರಕೃತಿ ಒಳಗಡೆ ಹೋದಂಗೆ ಆಗ್ತದೆ ನಮಗೆ. ಇವಾಗೇನು ಚೆನ್ನಾಗಿ ಕಾಣುತ್ತೆ. ಇನ್ನೊಂದು ಗಂಟೆ ಹೋದ್ರೆ ಕತ್ಲಾಗಿ ಹೆಡ್ಲೈಟ್ ಹಾಕಿದ್ವು ಅಂದರೆ ಮುಗಿದ್ರು. ನಮ್ಮ ಹೆಡ್ಲೈಟ್ ಬರ್ತಿರೋದು 2 ಬರ್ತಾ ಇದ್ದಾವೆ. 2 ಇದು LED ಲೈಟ್ ಇದಾವೆ. ಅವನ್ನ ಹಾಕ್ಕೊಂಡು ಹೋಗೋದು. ಇವನ್ನ ರೆಡಿ ಮಾಡ್ಸೋಣ ಅಂದರೆ ಅಲ್ಲೆಲ್ಲಿ ಎಲೆಕ್ಟ್ರಿಷಿಯನ್ ಸಿಗಲಿಲ್ಲ. ಮತ್ತು ಇದು ಟಾಟಾ ಗಾಡಿದೆ ಗೊತ್ತಿಲ್ಲದ ಕೈಗೆ ಎಲೆಕ್ಟ್ರಿಷಿಯನ್ಗೆ ಏನೇನು ಮಾಡ್ಸೋಕೆ ನಾವೇ ಒಂದು ಹೇಳೋಣ, ಅವರೇ ಒಂದು ಮಾಡಿದ್ರೆ ಫೀಸ್ ಹೋದ್ರೆ ಮುಗಿತು ಗುರು. ಹುಡ್ಕಕ್ಕೆ ಬರೋಲ್ಲ ಯಾವ ಫೀಸ್ ಅಂತೇಳಿ. ಮತ್ತು ಲ್ಯಾಪ್ಟಾಪ್ ತರಬೇಕಾಗ್ತದೆ. ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೆ. ದುರ್ಗೋಗಿ ರೆಡಿ ಮಾಡಿಸ್ಕೊಂಡ್ರಾತು ಅಂತೇಳಿ 4 ಲೈಟ್ನಾಗ ಹೋಗೋಣ. ಆರನ್ ಇದೊಂದೇ ಬರ್ತಿರೋ ಸಿಟಿ ಆರನ್ನು. ದೊಡ್ಡ ಆರೇನು ಬರ್ತಿಲ್ಲ. ಅಲ್ಲಿ 2 ಟ್ರಿಪ್ಪಿಂದ ಇದ್ರಾಗೆ ಬರ್ತಿರೋದು. ಮೊದಲು ಲೈಟ್ ಬರೋವು ಅವು ಹೋಗ್ಬಿಟ್ಟಿದ್ದಾವೆ. ಮೊನ್ನೆ ರೆಡಿ ಮಾಡಿಸ್ದಂಗಿಂತ. ಬನ್ನಿ ಮುಂದೆ ಹೋಗಿ ಸಿಗೋಣ ಗುರು. ನಮ್ಮ ಟೈಮೇ ಸರಿಯಿಲ್ಲ ಗುರು. ಸೆಕೆಂಡ್ ಹಾಕ್ಸಲ್ ಟೈರು, ಒರಿಜಿನಲ್ ಟೈರ್ ಚಿಂದಿ ಆಗೋಗೈತೆ. ಡೀಸೆಲ್ ಹಾಕ್ಸ್ಕೊಂಡು ಬರೀ ಒಂದು 15 ಕಿಲೋಮೀಟ್ರ್ ಬಂದೆ ಅಷ್ಟೇ. ಚಿಂದಿ ಚಿತ್ರಾನ್ನ ಆಗೋಗ್ಬಿಟ್ಟತೆ ನೋಡಿ. ಮ್ಯಾಟ್ ಅದ್ರ ಮೇಲೆ ಐತೆ. ಇವಾಗ ಇದು ರಬ್ಬರ್ ಕಿತ್ಕೊಂಬೇಕು ಗುರು. ಬ್ರೇಕ್ ಪೈಪ್ ಬೇರೆ ಕಟ್ ಆಗಿಬಿಟ್ಟತೆ. ಇದು ಬ್ರೇಕ್ ಬರಲ್ಲ. ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಗುರು. ಟೈರ್ ಹೊಡೆದೋದ್ರೆ ಇದೊಂದು ಸಮಸ್ಯೆ ಗುರು. ಇದ್ರಾಗೆ ಬ್ರೇಕ್ ಪೈಪ್ ಕಟ್ ಆಗಿಬಿಡ್ತತೆ ನೋಡಿ ಹೆಂಗಾಗ್ಬಿಟ್ಟತೆ ಅಂತೇಳಿ. ಇವಾಗ ಇದನ್ನೇನು ಮಾಡಬೇಕಪ್ಪ? ಬ್ರೇಕ್ ಪೈಪು ಟೈರ್ ಚೇಂಜ್ ಮಾಡೋಕ್ಕೆ ಒಟ್ಟು ನಡ ರೋಡ್ನಾಗ ನಿಂತೈತಿ. ಗಾಡಿ ಊರಾಗ ತಗೊಂಡು ಹೋಗೋಣ ಗುರು. ಇದರಲ್ಲಿ ಟೈರ್ ಬಿಚ್ಚಕ್ಕೆ ಇದನ್ನ ಹೆಂಗೆ ಬಿಚ್ಚಬೇಕು ಅಂತಲೇ ಗೊತ್ತಾಗಲ್ಲ. ಏನು ಯೂಸ್ ಮಾಡ್ಕೊಬೋದು. ಇಲ್ಲ ಆ ಕಡೆ ಇದು ಬ್ರೇಕ್ ಪೈಪ್ ಬೇರೆ ಕಟ್ ಆಗಿಬಿಟ್ಟೈತಿ. ಇದು ಬ್ರೇಕಿನ ಸೆನ್ಸರು. ಇದು ಹಿಂಗಿರ್ತತೆ. ಇವಾಗ ಇಲ್ಲಿ ಯಾರು ಬರ್ತಾರೆ ಅಂತ ಗೊತ್ತಾಗ್ತಿಲ್ಲ. ಇದು ಆ ಕಡೆ ದಮ್ಮಿದು ನಮ್ಮ ಸಾಹುಕಾರಿಗೆ ಓನರ್ಗಳಿಗೆ ಡ್ರೈವರ್ ಹೇಳಿದ ಮಾತು ಕೇಳಿದರೆ ಅದೇನಕ್ಕೋ ಸಮ. ಟೈರ್ ಹಾಕಂದ್ರೆ ಇನ್ನೊಂದು ಟ್ರಿಪ್ ಹೋಗ್ಬಾ, ಇದೊಂದು ಟ್ರಿಪ್ ಹೋಗ್ಬಾ ಅಂತಂದು ಸಾಯಿಸ್ತಾರೆ ರೋಡುಗಳಿಗೆ ನೋಡಿ. ಇದ್ರಾಗ ಯಾವ ಸೆಕೆಂಡ್ ಹಾಕ್ಸಲಿಗೆ ನಡೆಯೋಂಥ ಟೈರೇ ಇಲ್ಲ. ಇದೊಂದು ಹೊಡೆದೋಯ್ತು, ಇದು ಐತೆ. ಇದೇನು ನಡೀತತ್ವ ನಡೆಯಲ್ಲ. ಇನ್ನು ಇವು ನಟ್ಟು ಬಿಚ್ಚಕ್ಕೆ ಬರ್ತಾವಿಲ್ಲ, ಅದೂ ಗ್ಯಾರಂಟಿ ಇಲ್ಲ ಗುರು. ಗುರು ನಮ್ದು ಯಾವುದೋ ಹಳೆ ಡಬ್ಬಿನ ಶಾಪ್ ಆಗೈತೆ ಗುರು. ನಿಜವಾಗ್ಲೂ 2 ಟೈರು ನಟ್ಟೆ ಲೂಸ್ ಆಗಲಿಲ್ಲ. ಅವು ಯಾವುವು ಅಲ್ಲಿಂದ ಬಂದು ಇಲ್ಲ ಯಲ್ಲಾಪುರದಾಗೆ ಮಿಷಿನ್ ಇತ್ತು ಗುರು. ಸಿಕ್ತು. ಇವಾಗ ಇದನ್ನ ಬಿಚ್ಚೋದೇ ಇರೋದು. ಅಲ್ಲ ನಟ್ಟೆಲ್ಲ ಲೂಸ್ ಮಾಡಿದ್ದೀನಿ. ಜಾಕ್ ಎತ್ಬೇಕಷ್ಟೆ. ಜಾಕ್ ಕುತ್ಕೊಂಬಿಟ್ರೆ ಸಾಕು ಗುರು. ನಮ್ಮ ಹಳೆ ಡಬ್ಬಿನ ಶಾಪ್ ಅನಿಸುತ್ತೆ. ಬಿಚ್ಚನ್ ಬನ್ನಿ. ತುಂಬ ಕಷ್ಟಪಟ್ಟು ಬಿಚ್ಚಿದೆ ಗುರು. ಜಾಕ್ ಎತ್ತಷ್ಟೊತ್ತಿಗೆ ಎಣ ಬಿತ್ತು. ಇನ್ನು ಪೂರ್ತಿ ಎತ್ತಿಲ್ಲ, ಒಂದು ಸ್ವಲ್ಪ ಎತ್ತಿದ್ದೀನಿ. ತೆಗ್ದಿದ್ದು ನೋಡಿ. ನನಗೆ ಹೊಟ್ಟೆ ಉರಿತೈತೆ. ನಮ್ಮ ಓನರ್ಗೆ ಇನ್ನೂ ಎಷ್ಟು ಹೊಟ್ಟೆ ಉರಿತಿರ್ಬಾರ್ದು ಪಾಪ. 2 ಟೈರು ಇದು ಬಿಡುವಾಗೆ ತಾಲೆ
ಇದಂತೂ ಅರ್ಧ ಬಟನ್ ಇತ್ತು ಗುರು. ಮೊನ್ನೆ ಪಾರ್ಕಿಂಗ್ ಪಂಚರ್ ಆಗಿತ್ತಿದು, ಟ್ಯೂಬ್ ಬೇರೆದು ಹಾಕ್ಸಿದ್ದೆ, ಇದ್ದಕ್ಕಿದ್ದಂಗೆ ಹಿಂಗೆ ಹೋಗ್ಬಿಟ್ರೆ ಇದು ಊರು ಮುಟ್ತತ್ತೋ ಇಲ್ಲ. ನೀನನ್ನ ಊರಿಗೆ ಕರ್ಕೊಂಡು ಹೋಗಪ್ಪ ದೇವ್ರೆ. ಯಾವಾಗ ಊರಿಗೆ ಹೋಗ್ತೀನಿ ಅನ್ನಂಗೆ ಆಗ್ಬಿಟ್ಟೈತಿ. ಯಾವ ಹಳೆ ಡವ್ ಶಾಪ್ ಹಾಕಿದ್ಲೋ, ಯಾರು ಹಾಕಿದ್ರು ಗೊತ್ತಾಗಂಗಿಲ್ಲ. ಇದು ಕಟ್ಟಾಗ್ಬಿಟ್ಟೈತೆ. ಇದನ್ನ ಬರ್ತಾರೆ ಮೆಕ್ಯಾನಿಕ್. ಇವಾಗ ಫೋನ್ ಮಾಡಿದ್ದೀನಿ ಗುರು, ಪಂಚರ್ ಅಂಗಡಿಯನ್ನು ಅಲ್ಲಿ ಬಿಚ್ಚಲ್ಲ ಅಂತ ಹೇಳಿದ್ದ ಅಣ್ಣ. ಫ್ರಂಟ್ ಟೈರು ನಟ್ಟು ಬಿಚ್ಚಕ್ಕೆ ಬರಲ್ಲ ಅಂದಿದ್ದಕ್ಕೆ ಪಾಪ ಬಿಚ್ಕೊಟ್ಟ ಗುರು. ಇಲ್ಲಾಂದಿದ್ರೆ ನಮ್ಮ ತಾಯಣಾಗ ಲಿಫ್ಟಿನ ಟೈರೇ ಬರ್ತಿದ್ದಿಲ್ಲ. ಯಾಕೆ ಬರ್ತಿದ್ದಿಲ್ಲ, ಮಿಷಿನ್ನಾಗ ಟೈಟ್ ಯಾಕೆ ಮಾಡಿಸ್ಬಾರ್ದಂತ ಈ ಟೈರ್ ಎಲ್ಲ ಫಿಟ್ ಮಾಡ್ಕೊಂಡ ಮೇಲೆ ಹೇಳ್ತೀನಿ ನಿಮಗೆ. ಇವಾಗ ಟೈರ್ ಫಿಟ್ ಮಾಡೋಣ ಬನ್ನಿ ಸರ್. ಆಯ್ತಾ? ಎರಡು ತಂದಿದ್ರಾ? ಹಾಂ ಅದೇ ಒಂದು ಬಂದಿಲ್ಲ ಅಂದರೆ ಒಂದು ಬರಲಿತ್ತು ಅಂತ. ಹಾಂ ಹಾಂ ಹೌದೌದು. ಈ ತಲೆ ಹೊಡ್ಸ್ತಂದಿರ್ತಾಳ್ರಿ. ಇಲ್ಲಾಂದರೆ ಇದು ಅದು ಬರುತ್ತಲ್ಲ, ಇದು ಬರಲ್ಲ. ಹಾಂ ಹಾಂ ವಾಪಸ್ ಕೊಟ್ಬಿಡ್ರಿ ಇದನ್ನ. ಮಳೆ ಬೇರೆ ಸ್ಟಾರ್ಟ್ ಆಯ್ತು. ಇದೇನು ಬರಲ್ಲ ಅದು, ಎಷ್ಟದು? ಹಾಂ ಕರೆಕ್ಟ್ ಇದೆ. ಹಾಕಿ ಗುರು ಟೈರ್ ಹಾಕ್ಕೊಂಡು ಬಂದೆ. ಟೈರ್ ಹಾಕ್ಕೊಂಡು ಬ್ರೇಕ್ ಪೈಪ್ ಹಾಕ್ಕೊಟ್ರು. ಮೆಕ್ಯಾನಿಕ್ ಬಂದು ಪಾಪ ಫೋನ್ ಮಾಡಿದಟ್ಟಿಗೆ ನಮ್ಮ ಸೌಕರ್ ಕಳಿಸಿದ್ರು. ಬಂದು ಹಾಕ್ಸ್ಕೊಂಡು ಬಂದು ನೋಡಿ. ಇವಾಗ ಇಲ್ಲೊಂದು ಘಾಟ್ ಐತೆ ಗುರು, ಯಾವುದೋ ಗಾಡಿ ಕೆಟ್ಟ ಹೋಗ್ಬಿಟ್ಟತೆ. ಬಳ್ಳಾರಿಗೆ ಹೊಸಪೇಟೆ ಗಾಡಿ ಆಗೈತಿ ಇದು. ಹ್ಞೂ ಗುರು, ಹೊಸಪೇಟೆ ಗಾಡಿ ಅಲ್ಲ, 16 ಇಲ್ಲ 14 ಇಲ್ಲ ಅಂತ ಗೊತ್ತಾಗ್ತಿಲ್ಲ. ಇಂಜಿನ್ ಸೀಸ್ ಆಗೈತೆ ಗುರು, ಹೊಸಪೇಟೆ ಗಾಡಿ. ಇದು ಗಾಡಿ ಸೇಲ್ಗೆ ಐತಂತ ಫೇಸ್ಬುಕ್ನಾಗ ಹಾಕಿದ್ರು. ಏನಾಗೈತೆ ಗೊತ್ತಿಲ್ಲ. ಅಲ್ಲ ಗುರು, ಬೇರೆ ಗಾಡಿ ಮಾಲ್ ಕ್ರಾಸಿಂಗ್ ಮಾಡ್ತಿದ್ರೆ ಏನೋ ಆಗೈತೆ ಗಾಡಿ. ಇಂಜಿನ್ ಸೀಸ್ ಆಗಿರ್ಬೇಕು ಅನ್ಸುತ್ತೆ ಮೋಸ್ಟ್ಲಿ. ಅದು 14 ಇಲ್ಲಿ ಸೇಲಿಗೆ ಹಾಕಿದ್ದು, ಇದಲ್ಲ. ಅದು ಯಾವುದೋ ಬೇರೆ ಗಾಡಿ, ಅದನ್ನು ಹೊಸಪೇಟೆ ಇದೆ ನೋಡಿ. ಇಂಜಿನ್ ಬ್ರೇಕ್ ಹಾಕ್ಕೊಂಡು 5ನೇ ನಂಬರ್ನಾಗ ಇಳಿಸ್ತಾ ಇದ್ದೀನಿ ಆರಾಮಾಗೆ. ಆ ಕಡೆ ಘಾಟ್ನಾಗ ಒಂಚೂರು ಹುಷಾರಾಗಿ ಹೋಗ್ಬೇಕು ಗುರು. ಯಾಕೆ ಗೊತ್ತಾ, ಟೈರೆಲ್ಲ ಹೊಡೆದೋಗ್ಬಿಟ್ಟಿದ್ದಾವೆ. ಟೈರ್ಗಳಿಲ್ಲ, ಜಾಸ್ತಿ ಹೀಟ್ ಆಗಕ್ಕೆ ಬಿಡಬಾರ್ದು. ನಾನು ಬ್ರೇಕ್ ಪೈಪ್ ಹಾಕಿಸ್ಕೊಂಡಂಗೆ ಹಂಗೆ ಬಂದಿದ್ರೆ ಬ್ರೇಕ್ ಮೇಲೆ ಕಾಲಿಟ್ಟೇಟಿಗೆ ವ್ಯಾಕಮ್ ಎಲ್ಲ ಖಾಲಿ ಹಾಕ್ಬಿಡೋದು. ವ್ಯಾಕಮ್ ಖಾಲಿ ಆದರೆ ಬ್ರೇಕ್ ಬರ್ತಿದ್ದಿಲ್ಲ. ಹಂಗಾಗ್ಬಿಡೋದು ಗುರು. ಊದೋದು ಬಿಟ್ಟು ಮಾಡ್ಸೋದು ಇಟ್ಕೊಂಡಂಗೆ ಆಗ್ಬಿಡೋದು ಘಾಟ್ನಾಗೆ. ಅದಕ್ಕೆ ಎಲ್ಲ ರೆಡಿ ಮಾಡಿಸಿ ಅಂದರೆ ಪಾಪ ಮೆಕ್ಯಾನಿಕ್ಕು ಫೋನ್ ಮಾಡಿದಟ್ಟಿಗೆ ಬಂದ, ಹಾಕ್ಕೊಟ್ಟ. ಇದು ಏನು ಆಗೈತೆ ಗುರು ಗಾಡಿ. ಇವ್ರು ಏನು ಮಾಡ್ತಾರೆ ಅಂದರೆ ಒಂದೇ ಸಲ ದಡೀಲ ನಂಗೆ ಗೇರ್ ಹೊಡೆದು ಬಿಡ್ತಾರೆ. ಅವಾಗ ಆಕ್ಸಲ್ ಕಟ್ ಆಗೋದು, ಜೈಂಟ್ ಕಟ್ ಆಗೋದು ಹಂಗಾಗ್ತಾವೆ. ಘಾಟುಗಳಿಗೆ ದಡೀಲ ಅಂತ ಗೇರ್ ಹೊಡಿಬಾರ್ದು. ಒಂದು ಸ್ವಲ್ಪ ಸ್ಮೂತಾಗಿ ಗೇರ್ ಹಾಕಿದ್ರೆ ಏನೋ ತೊಂದರೆ ಆಗಲ್ಲ ಗುರು. ನಮ್ಮ ಗಾಡಿದು ಹೆಡ್ಲೈಟ್ ಇಲ್ಲ, ಎರಡೇ ಇರೋದು ನೋಡಿ. ಅದಕ್ಕೆ ಸರಿಯಾಗಿ ಗಾಡಿ ಕಾಣ್ತಿಲ್ಲ. ಚೆಸ್ಟ್ ಲೈಟ್ ಹಾಕಿದ್ರೂ ಏನು ಕಾಣಲ್ಲ. ಒಂಚೂರು ಅನುಕೂಲಾಗಿ ಹೋಗೋ ತಕ್ಕ ಅಲ್ಲಿಂದ ಅತ್ಲಾಗಿನೇನು ರೋಡ್ ತುಂಬ ಲೈಟ್ಗಳಿದ್ದಾವೆ, ಬೀದಿ ದೀಪ. ಆ ದೀಪದಲ್ಲಿ ಹೋಗ್ಬಿಡ್ಬೋದು ಲೈಟಲ್ಲಿ ನೋಡಿ. ಅಷ್ಟೊಂದೇನು ಕಾಣಲ್ಲ ಅಂತ ಹೇಳಲ್ಲ. ಆಪೋಸಿಟ್ ಗಾಡಿ ಬಂದರೂ ಒಂಚೂರು ತೊಂದರೆ ಆಗುತ್ತೆ. ಬನ್ನಿ ಮುಂದೆ ಹೋಗಿ ಸಿಗೋಣ ಗುರು. ಎಲ್ಲ ಇದು ಬಿದ್ದಿದೆ ಗುರು, ಮಂಜುನ ಇಂಗ್ಲೀಷ್ನಾಗ ಏನು ಅಂತಾರೆ ಗುರು, ಫಾಗ್ ಬಿದ್ದಿದೆ ನೋಡಿ. ರೋಡ್ ಎಲ್ಲ ಕಾಣೋದಿಲ್ಲ ಸರಿಯಾಗಿ. ವಿಡಿಯೋದಲ್ಲಿ ಕಾಣುತ್ತೆ ಕ್ಲಿಯರಾಗಿ, ಹೊರಗಡೆ ಕಾಣೋದಿಲ್ಲ. ಎಲ್ಲ ಗಾಡಿ ಲೇಔಟ್ ಲೋಡ್ ಮಾಡ್ಕೊಂಡು ಹೋಗ್ತಿರೋದು. ಇಲ್ಲಿ ಟರ್ನಿಂಗ್ಗಳಿಗೆ ಹುಷಾರಾಗಿ ನಿಲ್ಲಿಸ್ಕೊಂಡು ಹೋಗ್ಬೇಕು. ಯಾಕಂದರೆ ಗಾಡಿ ನಿಲ್ಲಿಸಿರ್ತಾರೆ ಟರ್ನಿಂಗ್ ಗೊತ್ತಾಗೋದಿಲ್ಲ, ಏನಿಲ್ಲ. ಬ್ರೇಕ್ ಲೈನರ್ ಹೀಟ್ ಆಗಿದ್ದಾವೆ, ಟೈರ್ ಪಂಚರ್ ಆಗಿದ್ದಾವೆ ಅಂತೇಳಿ ಟರ್ನಿಂಗ್ಗಳ ಗಾಡಿ ನಿಲ್ಸೋದು ಜಾಸ್ತಿ. ಅದಕ್ಕೆ ನೋಡ್ಕೊಂತ ಹೋಗ್ತಿರ್ಬೇಕು. ಕಾಣೋದಿಲ್ಲ, ಏನಿಲ್ಲ. ಫುಲ್ಲೆಲ್ಲ ಫಾಗ್ ಬೇರೆ ಬಿದ್ದುಬಿಟ್ಟಿದೆ ನೋಡಿ. ನಾವು ಇವತ್ತಲ್ಲಿ 5ನೇ ಗೇರ್ 6ನೇ ಗೇರ್ನಾಗ ಇಳಿಸ್ತಿಲ್ಲ, 4ನೇ ಗೇರ್ನಾಗೆ ನೋಡಿ ಇಳಿಸ್ತಿರೋದು. ಯಾಕಂತೀರಾ, ಲಿಫ್ಟ್ ಎತ್ತಿದ್ದೀನಿ, ಬ್ರೇಕ್ ಕಮ್ಮಿ ಬರ್ತದೆ ಲಿಫ್ಟ್ ಎತ್ತಿದ್ರೆ. ಮತ್ತಿನ್ನೊಂದು ಟೈರ್ ಹೊಡೆದೋಗಿದ್ದಾವೆ ನೋಡಿ. ಈ ಥರ ದಾರಿ ಲಾಕ್ ಹಾಕ್ಬಿಟ್ರೆ ಹೆಂಗೆ ಮಾಡ್ತೀರಾ ಫಾಗಿಂದ. ಅದಕ್ಕೆ ನಮಗೆ ಅಲ್ಲಿ ಮುಂದ್ಗಡೆ ಸಿಗ್ನಲ್ ಬೋರ್ಡ್ ಕಾಣ್ತಿದೆ ನೋಡಿ, ಅದ್ರ ಮೇಲೇ ಹೋಗ್ಬೇಕು. ಅದೇ ರೋಡು, ಅದು ಹೆಂಗೆ ತೋರಿಸ್ತೋ ಅದೇ ರೋಡ್ ಅಂತೇಳಿ ನೋಡಿ.
ಬನ್ನಿ ಹೋಗೋಣ ನಿಧಾನ. ನೋಡಿ ಫ್ರೆಂಡ್ಸ್, ಮಂಗಳೂರು ಹತ್ತತ್ರ ಬಂದಿನಿ. ಇನ್ನೊಂದು 100 ಕಿಲೋಮೀಟರ್ 130 ಕಿಲೋಮೀಟರ್ ಆಯ್ತು ಅನ್ಲೋಡಿಂಗ್ ಪಾಯಿಂಟ್ ಮಂಗಳೂರು ಬೈಕಂಪಾಡಿ. 3 ಗಂಟೆ ಆಗೈತೆ ನೋಡಿ, ಕಂಟಿನ್ಯೂ ಹೊಡಿತಾನೆ ಇದ್ದೀನಿ ಗಾಡಿ. ಈ ಬೆಳಿಗ್ಗೆ 6 ಗಂಟೆಯಿಂದ ಎದ್ದು, ಇನ್ನೇ ಬೆಳಿಗ್ಗೆ 6 ಗಂಟೆಗೆ ಎದ್ದು ಲಾತೂರಾಗಿ ಬಿಟ್ಟನು. ಕಂಟಿನ್ಯೂ ಹೊಡಿತಾನೆ ಇದ್ದೀನಿ. ಲಾತೂರಿಂದ ಮಂಗಳೂರಿಗೆ 800 ಕಿಲೋಮೀಟರ್ ಇರೋದು. 800 ಕಿಲೋಮೀಟ್ರು 20 ಅವರ್ಗೆ ಹೊಡಿಬೋದಾಗಿತ್ತು. ಯಾಕಂತೀರಾ, ಲಂಚ್ ಬ್ರೇಕು, ಟೀ ಬ್ರೇಕು, ಮತ್ತು ಟೈರ್ ಬರೋಷ್ಟು ಆಗೈತೆ ಅಂತೇಳಿ ಅಲ್ಲೊಂದು 2 ಅವರ್ ವೇಸ್ಟು. ಮತ್ತು 20 ಕಿಲೋಮೀಟ್ರ್ ನಿಧಾನಕ್ಕೆ ಬಂದೆ, ಪಂಚರ್ ಅಂಗಡಿ ಸಿಗಲಿಲ್ಲ ಅಂತೇಳಿ. ನಾನು ರನ್ ಮಾಡ್ತಿದ್ದಿಲ್ಲ, ಅನಿವಾರ್ಯ ರನ್ ಮಾಡಲೇಬೇಕಾಯ್ತು. ಯಾಕಂತೀರಾ, ಟೈರ್ ಬರೋಷ್ಟಾಗಿ ಟೈರ್ ಅಂತೂ ಹೋಗ್ಬಿಟ್ಟೆ. ಅದು ಈಗ ಲಿಫ್ಟಿನ ಟೈರ್ ಬರೋದಿಲ್ಲ. ಇನ್ನೊಂದು ಹೇಳ್ತೀನಿ ಕೇಳ್ರಿ, ಲಾಂಗ್ ಓಡಾಡೋ ಗಾಡಿ, ಸಿಂಗಲ್ ಓಡಾಡೋರು ಮಿಷಿನ್ನಾಗ ಯಾವತ್ತೂ ಟೈಟ್ ಮಾಡ್ಸಕ್ಕೆ ಹೋಗ್ಬೇಡ್ರಿ. ಟೈಟ್ ಮಾಡಿಸಿದ್ರೆ ನಮ್ಗೆ ಆಗಿತ್ತಲ್ಲ ಅದೇ ಥರ ನಿಮಗೆ ಆಗತ್ತೆ ನೋಡಿ. ಇನ್ನೂ ಅದೇ ಥರ ಆಗುತ್ತೆ. ಯಾಕಂತೀರ, ಸಿಂಗಲ್ ಇರ್ತೀವಿ, ನಟ್ ಲೂಸ್ ಆಗಲ್ಲ, ಏನಿಲ್ಲ. ಆ ಥರ ಫಾರೆಸ್ಟಲ್ಲಿ ನಂದು ಆಗಿತ್ತಲ್ಲ, ಹಂಗೆ ಆಗ್ಬಿಟ್ರೆ ಹೆಂಗೆ. ನಮ್ಮ ಕರ್ನಾಟಕದಾಗ ಆಯ್ತು, ಹೆಂಗೂ ಭಯ ಇಲ್ಲ ನನಗೆ. ಬೇರೆ ಸ್ಟೇಟ್ನಾಗ ಆಗಿದ್ರೆ ನಾನು ಎಷ್ಟು ಪರದಾಡ್ಬೇಕಾಗಿತ್ತು. ಮೊನ್ನೆ ಸಾಯಂಕಾಲ ಡಮ್ಮಿ ಟೈರ್ ಹೊಡೆದೋದಾಗಲೂ ಅಷ್ಟೇ, ನಟ್ ಲೂಸ್ ಆಗಿದ್ದಿಲ್ಲ. ನಾವು ಶೋರೂಮ್ನಾಗೆ ಸರ್ವಿಸ್ ಮಾಡಿಸಿದ್ವಲ್ಲ, ಅವ್ರಿಗೆ ಬಿಚ್ಚಿ ಹಾಕೋದಲ್ಲ. ಅವ್ರು ಏನು ಮಾಡಿಬಿಟ್ಟಿದ್ದಾರೆ ಅಂದರೆ, 3 ನಂಬರ್ಗೆ ಇಟ್ಟು ಫುಲ್ಲು ಟೈಟ್ ಮಾಡಿಬಿಟ್ಟಿದ್ದಾರೆ ಮೆಕ್ಯಾನಿಕ್ಗಳು. ಅವರು ಈ ವಿಡಿಯೋ ನೋಡ್ತಿರ್ತೀರಿ ಕಣ ಜಫರ್, ನೋಡಿ ಚೂರು 2 ನಂಬರ್ನಾಗ ಟೈಟ್ ಮಾಡೋ. ದಾರಿಗೆ ಭಾರಿ ತೊಂದರೆ ಅನ್ಭವಿಸ್ಬಿಡ್ತೀವಿ ಕಣ ನಾವು. ವೀಲ್ ಗ್ರೀಸ್ ಮಾಡ್ತಿರಲ್ಲ ನೀವು, ಸಿಟ್ನಾಗೆ 2 ನಂಬರ್ನಾಗ 3 ನಂಬರ್ಗೆ ಇಟ್ಟು ಡಗ 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 ಅಂತ ಫುಲ್ಲು ಟೈಟ್ ಹೊಡೆದ್ಬಿಡ್ತಾರೆ ಗುರು. ಮಿಷಿನ್ನಾಗೆ ಬರಲಿಲ್ಲ ಅದು. ನನ್ನ ಕೈಯಾಗಿ ಬಿಚ್ಚಕ್ಕೆ ಹೋಗಿದ್ರೆ ಗ್ಯಾರಂಟಿ ಬರ್ತಿದ್ದಿಲ್ಲ. ಇವಾಗ ಏನು ಮಾಡ್ತೀನಿ ಅಂದರೆ, 4 ಟೈರ್ ಹೊಸವು ಹಾಕ್ತಾರೆ ನಮ್ಮ ಓನರು. ಬಿಚ್ಚೋದನ್ನು ಇದು ಮಿಷಿನ್ನಾಗ ಬಿಚ್ಚಿಸ್ತೀನಿ, ಟೈಟ್ ಮಾಡ್ಕೊಳೋದು ಮಾತ್ರ ಕೈಯಾಗೆ ಮಾಡ್ಕೊತೀನಿ. ಯಾಕಂದರೆ ನಾವು ಟೈಟ್ ಮಾಡಿರೋ ನಾವೇ ಬಿಚ್ಕೊಳಕ್ಕೆ ಬರ್ತವೆ. ಎಲ್ಲ ಕಡೆನೂ ಮಿಷಿನ್ ಸಿಕ್ಕಿಲ್ಲ. ಇವಾಗ ಬಂದಲ್ಲ, ಈ ಥರ ಮಿಷಿನ್ ಇಲ್ಲ ಅಂದರೆ ಏನು ಮಾಡಬೇಕು? ಎಲ್ಲ ಪಂಚರ್ ಅಂಗಡಿ 9 ಗಂಟೆ 9:30 ಕ್ಲೋಸ್ ಆಗಿಬಿಡ್ತವೆ. ಹೆಂಗೆ ಅವರು ಮನೆಗೆ ಹೊರಟಿದ್ರು ಪಂಚರ್ ಅಂಗಡಿಯವರು. ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಲೂಸ್ ಮಾಡಿಕೊಟ್ಟಿದ್ದಕ್ಕೆ 200 ರೂಪಾಯಿ ಇಸ್ಕೊಂಡ್ರು ಗುರು. ಮತ್ತು ಇನ್ನೇನು ಮಾಡೋದು ಅಂತ ಹೇಳಿ ಕೊಟ್ಟೆ. ಇನ್ನೊಂದು ಪಂಚರ್ ಅಂಗಡಿಗೆ ಫೋನ್ ಮಾಡಿದರೆ ಅಲ್ಲೇ ಸೈಡ್ ಹಾಕಿ ಮಕ್ಕಳೇ ಬೆಳಿಗ್ಗೆ 8:00 ಬರ್ತೀನಿ ಅಂದ. ಇವತ್ತು ಭಾನುವಾರ ರಜೆ ಮಾಡಿದ್ದೀನಿ, ನಾನು ಬರಲ್ಲ ಅಂದ. ಸರಿ ಬಿಡೋಣ ಆಯ್ತು ಅಂತೇಳಿ ಮತ್ತೆ 10 ಕಿಲೋಮೀಟ್ರ್ ಮುಂದೆ ಬಂದೆ ಯಲ್ಲಾಪುರಿಗೆ. ಅವರು ಮನೆಗೆ ಹೋಗೋರು ರಿಕ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ ಬಿಚ್ಕೊಟ್ರು. ಪಾಪ ಮೆಕ್ಯಾನಿಕ್ನು ಅಲ್ಲಿಗೆ ಬಂದು ಇದು ಬ್ರೇಕ್ ಪೈಪ್ ಹಾಕ್ಕೊಟ್ಟೋದ್ರು. ಫೋನ್ ಮಾಡಿದ್ದೆ ಬರ್ರಿ ಅಂತೇಳಿ, ಬಂದು ಹಾಕ್ಕೊಟ್ಟೋದ್ರು. ಇನ್ನೊಂದು ಡಿಕ್ಸು ಬಾಡಿ ಮೇಲೆ ಎತ್ತಾಕಿದ್ವಿ. ಪಂಚರ್ ಅಂಗಡಿ ಮೆಕ್ಯಾನಿಕ್ಕು ನಾನು ಸೇರಿ ಮಿಷಿನ್ನಾಗ ಟೈಟ್ ಮಾಡಿಸಿದ್ರೆ 2 ನಂಬರ್ನಾಗ ಟೈಟ್ ಮಾಡಿಸ್ರಿ, ಇಲ್ಲಾಂದರೆ ಟೈಟ್ ಮಾಡ್ಸಕ್ಕೆ ಹೋಗ್ಬೇಡ್ರಿ. ಒಂಚೂರು ತೆಗವಾಗುತ್ತೆ ಅಷ್ಟೇ, ಕೈಯಾಗ ಟೈಟ್ ಮಾಡ್ಕೊಂಡ್ರೆ ನಾವೇ. ಮತ್ತು ಪಂಚರ್ ಆದಾಗ ನಾವೇ ಕುಸ್ತಿ ಆಡೋದು ನೋಡಿ, ಮಿಷಿನ್ ಸಿಕ್ಕಿಲ್ಲ ಅಂದರೆ. ಬಟ್ ನಾನಂತೂ ಒಂಚೂರು ತೆಗವಾದ್ರೆ ಆಗಲಿ ಮಿಷಿನ್ನಾಗ ಟೈಟ್ ಮಾಡಿಸಲ್ಲ, ನಾನೇ ಬಿಚ್ಚಿ ಟೈಟ್ ಮಾಡ್ಕೊಂಬಿಡ್ತೀನಿ ಮಿಷಿನ್ನಾಗ ಬಿಚ್ಚಿ. ಮೊದಲು ಎಲ್ಲ ಕೆಲಸ ಮಾಡ್ಕೊತಿದ್ವಿ ಗುರು. ಇತ್ತೀಚೆಗೆ ಕಳ್ಳಾಟಕ್ಕೆ ಬಿದ್ದಿದ್ದು ನಾವು. ಎಲ್ಲೋದ್ರೂ ಬರೀ ಮಿಷಿನ್ನಾಗ ಬಿಚ್ಚೋದು, ಮಿಷಿನ್ನಾಗ ಟೈಟ್ ಮಾಡೋದು ಮಾಡ್ತೀವಲ್ಲ. ಮೊದಲೇ ಎಲ್ಲ ಕರೆಕ್ಟಾಗಿ ಮಾಡ್ಕೊತೀವಿ. ಇತ್ತೀಚೆಗೆ ಈ 16 ವೀಲ್ ಬಂದಾಗ್ಲಿದ್ದಾನೆ ಕಳ್ಳಾಟಕ್ಕೆ ಬಿದ್ದಿರೋದು ನಾನು. ಮೊದಲು 14 ವೀಲಲ್ಲಿ ಮಿಷಿನ್ನಾಗ ಟೈಟೇ ಮಾಡಿಸ್ತಿದ್ದಿಲ್ಲ, ನಾನೇ ಟೈಟ್ ಮಾಡ್ಕೊತಿದ್ದೆ. ಮಿಷಿನ್ನಾಗ ಬಿಚ್ಚೋದು ನಾನೇ ಟೈಟ್ ಮಾಡ್ಕೊತಿದ್ದೆ. ಇವಾಗ ದುರ್ಗೋಗಿ ಏನು ಮಾಡ್ತೀನಿ ಅಂದರೆ, ಒಂದು ಇದು ತಗೊಂಡ್ಬಿಡ್ತೀನಿ ಗುರು. ಯಾವುದೋ ಅಂದರೆ 2 ಇಂಚಿನ ಪೈಪ್ ತಗೊಂಡ್ಬಿಡ್ತೀನಿ. 2 ಇಂಚಿನ ಪೈಪ್ ತಗೊಂಡ್ಬಿಟ್ರೆ ಒಂದು 5 ಅಡಿ ಉದ್ದ. ಕರೆಕ್ಟಾಗಿ ಲಿವರಿಗೆ ಬಿಚ್ಚಕ್ಕೆ ಬಂದಿಲ್ಲ ಅಂದ್ರೆ ಪೈಪ್ನಾಗಾದ್ರೂ ಬಿಚ್ಬೋದು, ಪೈಪ್ ಹಾಕಿ. ನಾನು 14 ವೀಲಾಗ ಪೈಪ್ ಇಟ್ಟಿದ್ದೆ ಗುರು, ಬಂದಿಲ್ಲ ಅಂದರೆ ಪೈಪ್ನಾಗ ಬರೋದು. ಇವಾಗ ದುರ್ಗಕ್ಕೆ ಹೋದಷ್ಟು ಫಸ್ಟ್ ಅದೇ ಕೆಲಸ ಮಾಡೋದು, ಪೈಪ್ ತಗೊಂಡು ಬರ್ತೀನಿ. ನೋಡಿ 3 ಗಂಟೆ ಅಲ್ಲಿ ಟೈಮು, 21 ಗಂಟೆ ಕಂಟಿನ್ಯೂ ಬಂದಿದ್ದೀನಿ. ಇನ್ನು 120 ಕಿಲೋಮೀಟ್ರ್ ಐತೆ. ಅಲ್ಲಿಗೆ ಹೋಗ್ತೀನಿ. ಒಂದು 5-5:30 ಅಷ್ಟೊತ್ತಿಗೆ ಹೋಗಿ ಸೀದಾ ಫ್ಯಾಕ್ಟ್ರಿ ಮುಂದೆ ಹೋಗಿ ಸೈಡ್ ಹಾಕೋದೆ. ಬನ್ನಿ, ಇವಾಗ ಟೋಲ್ ಗೇಟ್ ಬರುತ್ತೆ, ಅಲ್ಲಿ ಹೋಗಿ ಟೀ ಕುಡಿಯೋದು ಮುಂದೆ.